ಲೋಕಸಭಾ ಸಮರ ಗೆಲ್ಲೋಕೆ ಕಾಂಗ್ರೆಸ್ ಸಕಲ ರೀತಿಯಲ್ಲೂ ಸಜ್ಜಾಗ್ತಿದೆ. ನಿನ್ನೆ ಕರಾವಳಿಯಲ್ಲಿ ಕಹಳೆ ಮೊಳಗಿಸಿದ್ದ ಕೈಪಡೆ ಇವತ್ತು ಮಂಡ್ಯದಲ್ಲಿ ಬಿಜೆಪಿಗೆ ರಣವೀಳ್ಯ ನೀಡಿದೆ. ಹಾವೇರಿಯಲ್ಲಿ ಅಭಿವೃದ್ಧಿ ಯೋಜನೆಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ರಣಕಹಳೆ ಮೊಳಗಿಸಿದ್ದಾರೆ. ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಕೊಟ್ರ, ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ. ಹೂವಿನ ಮಳೆ ಸುರಿಸೋದೇನು, ಸೇಬಿನ ಹಾರ ಹಾಕೋದೇನು? ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದು ರಾಜಕೀಯ ಪಕ್ಷಗಳು ರಣಕಹಳೆ ಮೊಳಗಿಸಿವೆ. ಸಿಎಂ ಸಿದ್ದರಾಮಯ್ಯ ಕೂಡ ಭಾನುವಾರವೂ ಲೋಕಸಮರದ ಸವಾರಿ ಶುರು ಮಾಡಿದ್ದಾರೆ. ಹಳೆ ಮೈಸೂರು ಭಾಗ ಹಾವೇರಿಯಲ್ಲಿ ಅಭಿವೃದ್ಧಿ ಯೋಜನೆಗಳ ಜೊತೆ ಘರ್ಜಿಸಿದ್ದಾರೆ. ಹಳೆ ಮೈಸೂರು ಟಾರ್ಗೆಟ್, ಮಂಡ್ಯದಲ್ಲಿ ಕೈ ಕಹಳೆ. ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಡೆ ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿದೆ. ಇವತ್ತು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಯಿತು. ಮಳವಳ್ಳಿಗೆ ಆಗಮಿಸಿದ ಸಿದ್ದುಗೆ ಅದ್ದೂರಿ ಸ್ವಾಗತ ಸಿಕ್ತು. ಸಿಎಂ ಕಾರಿನ ಮೇಲೆ ಅಭಿಮಾನಿಗಳು ಪುಷ್ಪ ಮಳೆ ಸುರಿಸಿದ್ರು. ಬೃಹತ್ ಸೇಬಿನ ಹಾರ ಹಾಕಿ ಸ್ವಾಗತಿಸಿದ್ರು. ಮಂಚನಹಳ್ಳಿ ಗ್ರಾಮದಲ್ಲಿ ಸಿಎಂ ಕನಕದಾಸರ ಪುತ್ಥಳಿ ಅನಾವರಣ ಮಾಡಿದ್ರು. ಬಳಿಕ ಮಳವಳ್ಳಿಯ ಶಾಂತಿ ಕಾಲೇಜು ಮುಂಭಾಗದ ಮೈದಾನದಲ್ಲಿ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಸಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ರು. ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ, ಪುಕ್ಕಾಟೆ ಕೊಡಬೇಡ್ರಿ, 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ಕೊಡ್ರಿ, ಬಡವರಿಗೆ ಕೊಡಬೇಕು, ಬಡವರ ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳಿದ್ರ. ಕೊಡ್ಲಿಲ್ಲ. ಇಂಥ ಬಿಜೆಪಿಗೆ ವೋಟ್ ಹಾಕ್ತೀರಾ? ಇನ್ನು ಗ್ಯಾರಂಟಿ ಯೋಜನೆಗಳ ಗುಣಗಾನ ಮಾಡಿದ ಸಿದ್ದು ಲೋಕಸಭೆಯಲ್ಲಿ 20 ಸ್ಥಾನ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಬಿಜೆಪಿ ಜೊತೆ ಕೈ ಜೋಡಿಸಿರುವ ಜೆಡಿಎಸ್ ಪಕ್ಷಕ್ಕೆ ಜಾತ್ಯತೀತ ಅನ್ನಲು ನೈತಿಕತೆ ಇಲ್ಲ ಅಂತ ಜರಿದ್ರು. ನಮ್ಮ ಜೊತೆ ಬಂದಿದ್ರು ಜೆಡಿಎಸ್ ನವರು, ಈ ಸಾರಿ ಬಿಜೆಪಿ ಜೊತೆ ಹೊಂಟೋಗಿದ್ದಾರೆ. ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ, ವೋಟ್ ಹಾಕ್ಬೇಕು ಅವ್ರಿಗೆ. ಮಂಡ್ಯ ಬಳಿಕ ಸಿದ್ದು ಸವಾರಿ ಹಾವೇರಿಯತ್ತ ಸಾಗಿತು. ಎಸ್ಪಿ ಕಾರ್ಯಾಲಯ, ಗಾಂಧಿ ಭವನ ಸೇರಿ 118.66 ಕೋಟಿ ವೆಚ್ಚದ 14 ಕಾಮಗಾರಿಗಳನ್ನ ಲೋಕಾರ್ಪಣೆ ಮಾಡಿದ್ರು. 11 ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಹಾವೇರಿ ನಗರದ ಕೊಳ್ಳಿ ಕಾಲೇಜು ಮೈದಾನದಲ್ಲಿ ನಡೆದ ಆಶಾಕಿರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಹಾವೇರಿಯಿಂದ ಅಣ್ಣಪ್ಪ ಭಾರ್ಕೆ ಜೊತೆ ಪ್ರಶಾಂತ್ ಹುಲಿಕೆರೆ, TV9 ಮಂಡ್ಯ.